ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹುಸ್ ಕಿಚನ್. ನಾನಿವತ್ತು ಶೇಂಗಾಯಿ ಬರ್ಫಿ ಮಾಡಿದ್ದೀನಿ, ಕಡಲೆಕಾಯಿ ಬರ್ಫಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಮತ್ತು ನಾನು 1 ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದನ್ನು ನಾವು ಮೀಡಿಯಮ್ ಇಲ್ಲಾಂದರೆ ಸಣ್ಣ ಉರಿ ಮಾಡಿಕೊಂಡು ಹುರ್ಕೋಬೇಕು. ಅದು ಸಿಪ್ಪೆ ಬಿಟ್ಕೊಂಡು ಬಂದುಬಿಡುತ್ತೆ. ಆವಾಗ ನಾವು ಒಂದು 5 ನಿಮಿಷ ಹುರಿದ್ರೆ ಸಿಪ್ಪೆ ಎಲ್ಲ ಬಿಟ್ಕೊಂಡು ಬಂದುಬಿಡುತ್ತೆ. ಅದು ತುಂಬ ಹೈ ಫ್ಲೇಮಲ್ಲಿ ಉರಿಬಾರ್ದು. ಈಗ ನಾನು ಹುರಿದಿದ್ದಾಗಿದೆ. ನಾನು ಅದನ್ನು ಒಂದು ಚಿಕ್ಕ ಮರದಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದನ್ನು ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸೇಮ್ ಅದೇ ಬಾಣಲಿನ ಬಿಸಿಗಿಟ್ಟಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಭಾಗದಷ್ಟು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದೇ 1 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಈಗ ಸಣ್ಣ ಉರಿನಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಎಲ್ಲ ಕರಗೋಗಿದೆ ಈಗ ಮತ್ತೆ ನಾವು ಅದೇ ಸಣ್ಣ ಉರಿನಲ್ಲೇ ಕಲಿಸ್ತಾ ಇರಬೇಕು. ಈಗ ಚೆನ್ನಾಗಿ ಬೆಲ್ಲ ಕರಗಿ ಈಗ ನಾವು ಅದನ್ನು ಹದ ನೋಡಬೇಕು. ಈಗ ಉಂಡೆ ಕಟ್ಟಕ್ಕೆ ಬರ್ತಾಯಿದೆ, ಬಟ್ ಇನ್ನೂ ಸ್ವಲ್ಪ ಮೆತ್ತಗಿದೆ. ಅದಕ್ಕೆ ಒಂದೆರಡು ಸೆಕೆಂಡ್ ನಾವು ಮತ್ತೆ ಅದನ್ನು ಬಿಸಿ ಮಾಡ್ಕೋಬೇಕು. ಈಗ ಅದು ಚೆನ್ನಾಗಿ ರೌಂಡಾಗಿ ಬರ್ತಾಯಿದೆ, ಮತ್ತು ಈ ಥರ ಹಾಕಿದ್ರೆ ಸೌಂಡ್ ಸಹ ಬರ್ತಾಯಿದೆ. ಈಗ ನಾವು ಈ ಹದದಲ್ಲಿ ಕಡಲೆಕಾಯಿ ಬೀಜ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ನಾನು ಸೇರಿಸ್ಕೊಂಡೆ, ಮತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಮತ್ತು ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆಗಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ತಾಳೆ ಬಿಟ್ಕೊಂಡು ಬಂದುಬಿಡುತ್ತೆ. ನೋಡಿ, ಉರಿ ಮಾತ್ರ ಸಣ್ಣಕ್ಕಿರಬೇಕು. ಹೈಯಲ್ಲಿಟ್ಟರೆ ಅದು ಸೀದೋಗುತ್ತೆ. ನೋಡಿ, ಅದು ಸಣ್ಣ ಉರಿನಲ್ಲೇ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇನ್ನು ಸ್ವಲ್ಪ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಚೆನ್ನಾಗಿ ಆಗಿದೆ, ಎಲ್ಲ ತಳ ಬಿಟ್ಕೊಂಡು ಬರ್ತಾಯಿದೆ. ನಾನು ಸ್ಟವ್ ಸಹ ಆಫ್ ಮಾಡಿದ್ದೀನಿ. ನಾನು ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಾವು ನಮ್ಗೆ ಯಾವ ಅಳತೆಗೆ ಬೇಕೋ ಆ ಥರ ನಾವು ಕಟ್ ಮಾಡ್ಕೊಬೋದು ಸ್ಪ್ರೆಡ್ ಮಾಡಿದ್ಮೇಲೆ. ಈಗ ನಾನು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಸ್ಪ್ರೆಡ್ ಮಾಡಿದ್ದಾಗಿದೆ. ಈಗ ಇದು ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಸ್ವಲ್ಪ ಒಂದು ಲೈನ್ ಎಳ್ಕೋಬೇಕು, ಅಂದರೆ ಸ್ವಲ್ಪ ಕಟ್ ಮಾಡ್ಕೋಬೇಕು, ಅಂದರೆ ಗೆರೆ ಮಾಡ್ಕೋಬೇಕು. ಆವಾಗ ತಣ್ಣಗಾದ್ಮೇಲೆ ಈಸಿಯಾಗಿ ನಾವು ತಗೋಬೋದು. ನಾವು ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೋದ್ರೆ ಅದು ಕಟ್ ಮಾಡೋಕ್ಕಾಗಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಅದಕ್ಕೆ ನಾವು ಈಗಲೇ ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿದ್ದು ಆಗಿದೆ. ಇವಾಗ ನಾವು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ನೀವು ಸಹ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಹೇಗೆ ಬಂದಿದೆ ಅಂತ ತಿಳಿಸಿ. ಈಗ ನೋಡಿ, ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಅಂತ. ನಾವು ಮೊದಲೇ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದಕ್ಕೆ ನಮಗೆ ಈಗ ಈಸಿಯಾಗಿ ಕೈಯಿಂದಲೇ ಮುರಿಬೋದು. ಆ ಥರ ಬರ್ತಾಯಿದೆ. ನೀವು ಸಹ ಮಾಡಿ ಮತ್ತು ಹೇಗೆ ಬಂತು ಅಂತ ತಿಳಿಸ್ತೀರಾ? ಕಡಲೆಕಾಯಿ ಬೀಜ ಚಿಕ್ಕೀಸ್ ರೆಡಿಯಾಗಿದೆ. ಧನ್ಯವಾದಗಳು.